ಸಹಕಾರ ಸಂಘದ ಚುನಾವಣೆಯಲ್ಲಿ ಅಕ್ರಮ ಆರೋಪ ಮಾಡಿರುವಂಥದ್ದು ಕೇಳಿ ಬಂದಿದೆ. ಪಾವಗಡ ತಾಲೂಕಿನ ಬ್ಯಾಡನೂರು ಸೊಸೈಟಿಯ ಚುನಾವಣೆ ಇದು. ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲೇ ಅಕ್ರಮ ಆಗಿರುವಂತಹ ಆರೋಪ ಕೇಳಿ ಬಂದಿರೋದು. ಮೇ 12ರಿಂದ 14ರವರೆಗೆ ನಾಮಪತ್ರವನ್ನು ಅಭ್ಯರ್ಥಿಗಳು ಸಲ್ಲಿಸಿದ್ರು. ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನ ಪ್ರಕಟಿಸದೆ ನಿಯಮ ಉಲ್ಲಂಘನೆಯನ್ನ ಮಾಡಲಾಗಿದೆ. ಸಾಲಗಾರರ ಕ್ಷೇತ್ರದಿಂದ 25, ಸಾಲಗಾರರಲ್ಲದ ಕ್ಷೇತ್ರದಿಂದ 6 ಜನ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿರ್ತಾರೆ. 14ರಂದು ಅಂತಿಮ ಅಭ್ಯರ್ಥಿಗಳ ಪಟ್ಟಿಯನ್ನ ಪ್ರಕಟಿಸಬೇಕಾಗತ್ತೆ. ಆದರೆ ಪ್ರಕಟಿಸದೆ ನಿಯಮ ಉಲ್ಲಂಘನೆಯನ್ನ ಮಾಡಿರ್ತಾರೆ ಚುನಾವಣಾಧಿಕಾರಿ. ಮತದಾರರು ಪ್ರಶ್ನೆಯನ್ನ ಮಾಡಿದ ಬಳಿಕ ತರಾತರಿಯಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನ ಪ್ರಕಟಣೆ ಮಾಡಿದ್ದಾರೆ. ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡದೆ ಚುನಾವಣೆ ನಡೆಸ್ತಾ ಇದ್ದಾರೆ ಚುನಾವಣಾಧಿಕಾರಿ. ಹಾಗಾಗಿ ಸಹಕಾರ ಸಂಘದ ಚುನಾವಣೆಯಲ್ಲಿ ಅಕ್ರಮ ಆರೋಪ ಕೇಳಿ ಬಂದಿದೆ. ಪಾವಗಡ ತಾಲೂಕಿನ ಬ್ಯಾಡನೂರು ಸೊಸೈಟಿಯ ಚುನಾವಣೆ ಇದು. ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಅಕ್ರಮದ ಆರೋಪ ಕೇಳಿ ಬಂದಿದೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣಾ ವಿಚಾರವಾಗಿ ಅಲ್ಲಿ ನೇಮಕ ಆಗಿರ್ತಕ್ಕಂಥ ಚುನಾವಣಾಧಿಕಾರಿಗಳು ವೆಂಕಟೇಶ್ರವರು ಚುನಾವಣೆ ನಡೆಸುವ ಪ್ರಕ್ರಿಯೆಗಳಲ್ಲಿ ಸಾಕಷ್ಟು ಲೋಪದೋಷಗಳನ್ನು ಮಾಡಿ ಕಾನೂನು ಕಟ್ಟೆಗಳನ್ನು ಗಾಳಿಗೆ ತೂರಿ ಚುನಾವಣಾ ನೀತಿ ನಿಯಮಗಳನ್ನು ಉಲ್ಲಂಘಿಸಿ ಇವತ್ತು ಚುನಾವಣೆ ಮಾಡೋದಕ್ಕೆ ಯಾರೋ ಒಬ್ಬರನ್ನ ಮೆಚ್ಚಿಸುವ ಸಲುವಾಗಿ ಚುನಾವಣಾ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಈ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಏನಂತಂದರೆ 14ನೇ ತಾರೀಕು ಅಭ್ಯರ್ಥಿಗಳು ತಮ್ಮ ನಾಮಪತ್ರಗಳನ್ನು ಹಿಂತೆಗೆದುಕೊಂಡ ನಂತರ ಅಂತಿಮವಾಗಿ ಉಳಿದಂಥ ಅಭ್ಯರ್ಥಿಗಳ ಪಟ್ಟಿಯನ್ನು ಅದೇ ದಿನ ಮಧ್ಯಾಹ್ನ 3 ಗಂಟೆ ನಂತರ ನೋಟಿಸ್ ಬೋರ್ಡಲ್ಲಿ ಎಲ್ಲರಿಗೂ ತಿಳಿಯೋ ಥರ ನೋಟಿಸ್ ಬೋರ್ಡಲ್ಲಿ ಹಾಕಬೇಕು. ಇವಾಗೂ ಅಷ್ಟೇ ಅವ್ರು ದುಡ್ಡು ಕೊಟ್ಟರೆ ಮಾಡ್ತೀವಿ ಸೊಸೈಟಿ ಅವರು, ಇಲ್ಲ ಅಂದ್ರೆ ನಾವು ಬರ್ದಾಕ್ ಹೋಗ್ತೀವಿ. ದುಡ್ಡು ಕೊಟ್ಟಿಲ್ಲ ಅವ್ರು ವಾಪಸ್ ತೆಗಿತಾರೆ. ಟೈಮ್ ಕೇಳಿದ್ರು ಯಾಕೆ ಮಾಡಿ ನೀವು ಮುಂದುವರೆಗೂ ಟೈಮ್ ಕೊಟ್ರಿ? ನೀವು ಚುನಾವಣಾ ಅವಕಾಶ ಇದೆ ಕಾನೂನಲ್ಲಿ, ಟೈಮ್ ಕೊಡಕ್ಕೆ ಅವಕಾಶ ಇದೆ. ಅವಕಾಶ ಅಂತ ಏನು ಅವ್ರ ಹತ್ರ ಮಾತಾಡ್ತೀವಿ. 5-6 ಜನ ದೊಡ್ಡವ್ರು ಮೊನ್ನೆ ಕೋರ್ಟಲ್ಲಿ ಬಿಸಿ ಇದ್ದಣ, ಮೊನ್ನೆಯಿಂದ ಫೋನ್ ಮಾಡ್ತೀನಿ. ನಾನು ಫೋನ್ ಅಟೆಂಡ್ ಒಂದು ಸಲಕ್ಕೆ ಮಾತಾಡ್ತೀನಿ ಕೇಳ ಕಾಲೇಜ್ ತೋರಿಸ್ಲಾ? ಯಾಕೆ ಮಾತಾಡಿಲ್ವಾ? 14 ತೆಗಿತಾರೆ ನನ್ನ ಫೋನ್. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಇನ್ನು ಸಹಕಾರ ಸಂಘದ ಚುನಾವಣೆಯಲ್ಲಿ ಅಕ್ರಮದ ಆರೋಪ ಕೇಳಿ ಬಂದಿದೆ. ಆದರೆ ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನ ಪ್ರಕಟಿಸದೆ ರೂಲ್ ಬ್ರೇಕ್ ಮಾಡಿದ್ದಾರೆ ಅಂತ ಹೇಳಿ, ಏನಿದು ಆರೋಪ? ಈ ಕುರಿತಂತೆ ಡೀಟೇಲ್ಸ್. ದಿವ್ಯದಾಸ್, ಏನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಅಂತಂದ್ರೆ ಅಲ್ಲಿ ತನ್ನದೇ ಆದಂತಹ ಒಂದು ನಿಯಮಗಳಿರುತ್ತೆ. ಅಲ್ಲಿ ಒಂದು ಏನು ಸಹಕಾರಿ ಸಂಘದ ಏನು ನಿರ್ದೇಶಕರು ಅಲ್ಲಿನ ಒಂದು ಚುನಾವಣಾಧಿಕಾರಿಯಾಗಿ ಒಂದು ಅಲ್ಲಿ ಸಹಕಾರಿ ನಿಯಮಗಳಂತೆ ಒಂದು ಚುನಾವಣೆಯನ್ನು ನಡೆಸಬೇಕಾಗುತ್ತೆ. ಆದ್ರೆ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಬ್ಯಾಡನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಒಂದು ಅಕ್ರಮಗಳನ್ನ ನಡೆಸಲಾಗ್ತಾ ಇದೆ. ಒಂದು ರಾಜಕೀಯ ಪ್ರಭಾವಿಗಳ ಒಂದು ಕುಮ್ಮಕ್ಕಿನಿಂದ ಈ ಒಂದು ಚುನಾವಣೆಯನ್ನ ಅವರ ಪರವಾಗಿ ಮಾಡಲಾಗ್ತಾ ಇದೆ ಅಂತಕ್ಕಂಥದ್ದಾಗಿ ಈಗ ಅಲ್ಲಿನ ಮತದಾರರು ಮತ್ತು ವಕೀಲರು ಈಗ ಒಂದು ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಏನು ಮೇ 20ರಂದು ಈ ಒಂದು ಚುನಾವಣೆ ನಿಗದಿಯಾಗಿರುತ್ತೆ. ಮೇ 12ರಿಂದನೇ ಈ ಒಂದು ಚುನಾವಣಾ ಪ್ರಕ್ರಿಯೆ ಆರಂಭವಾಗಿದೆ. ಮೇ 12ರಿಂದ ಈಗ ನಾಮಪತ್ರವನ್ನ ನಿರ್ದೇಶಕರ ಸ್ಥಾನಗಳಿಗೆ ಒಂದು ನಾಮಪತ್ರವನ್ನ ಸಲ್ಲಿಸಲಿಕ್ಕೆ ಈಗ ಪ್ರಕ್ರಿಯೆ ನಡೀತಾ ಇರ್ತಕ್ಕಂಥದ್ದು. 14ರವರೆಗೆ ಒಂದು ನಾಮಪತ್ರವನ್ನ ಸಲ್ಲಿಸಲಾಗಿದೆ. ಆದ್ರೆ ಯಾರೆಲ್ಲ ಒಂದು ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಅಂತಕ್ಕಂಥದ್ದನ್ನ ಒಂದು ಅಂತಿಮವಾಗಿ ಒಂದು ಪಟ್ಟಿಯನ್ನ ಪ್ರಕಟಿಸಬೇಕಾಗಿರುತ್ತೆ. ಆದ್ರೆ ಈ ಒಂದು ಪಟ್ಟಿಯನ್ನ ಪ್ರಕಟಿಸಿದಲೇ ಒಂದು ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ. ಮತ್ತೆ ಯಾರೋ ಒಬ್ಬರ ಪರವಾಗಿ ಈ ಒಂದು ಕೆಲಸವನ್ನ ಚುನಾವಣಾಧಿಕಾರಿ ಮಾಡ್ತಾ ಇದ್ದಾರೆ. ಹೀಗಾಗಿ ತಮಗೆ ಬೇಕಾದಂತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಲಿಕ್ಕೆ ಒಂದು ಅನುಕೂಲಗಳನ್ನ ಮಾಡಿಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದಾಗಿ ಈಗ
ಏನು ಒಂದು ಮತದಾರರು ಒಂದು ಗಂಭೀರವಾಗಿ ಒಂದು ಆರೋಪವನ್ನ ಮಾಡ್ತಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂಗೆ ಏನು ವಕೀಲರಾದಂತ ತಿಪ್ಪೇಸ್ವಾಮಿ ಮತ್ತು AAP ಮುಖಂಡರಾದಂತ ಆಂಜಿನಪ್ಪ ಅವರು ಒಂದು ದೂರನ್ನು ಕೂಡ ಒಂದು ಸಲ್ಲಿಸಿ ಒಂದು ತನಿಖೆಯನ್ನ ಆಗ್ರಹಿಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಮತದಾರರ ಪಟ್ಟಿ ಏನಿದೆ ಅದನ್ನು ಕೂಡ ಪರಿಷ್ಕರಣೆ ಮಾಡಿಲ್ಲ ಅಂತಕ್ಕಂಥದ್ದು ಇವರ ಆರೋಪ ಆಗಿರ್ತಕ್ಕಂಥದ್ದು. ಇದರಲ್ಲಿ ಸುಮಾರು ಒಂದು 200ಕ್ಕೂ ಹೆಚ್ಚು ಜನ ಒಂದು ಮತದಾರರ ಪಟ್ಟಿಯಲ್ಲಿ ಅಕ್ರಮವಾಗಿ ಏನು ಮತದಾರರ ಪರಿಷ್ಕರಣೆ ಮಾಡದಲೇ ಒಂದು ಹೆಚ್ಚುವರಿ ಇರ್ತಕ್ಕಂಥದ್ದು. ಇದರಲ್ಲಿ ಮೃತಪಟ್ಟಂತವ್ರು ಇದ್ದಾರೆ, ಮತ್ತೆ ಸಾಲಗಾರರ ಏನು ಪಟ್ಟಿ ಏನಿರುತ್ತೆ ಅಲ್ಲೂ ಕೂಡ ಏನು ಮತದಾರರಿದ್ದಾರೆ, ಮತ್ತೆ ಸಾಲಗಾರರು ಅಲ್ಲದೆ ಇರ್ತಕ್ಕಂತ ಒಂದು ಮತದಾರರು ಏನಿರ್ತಾರೆ ಅಲ್ಲೂ ಕೂಡ ಇದ್ದಾರೆ. ಡಬಲ್ ಎರಡು ಕಡೆಗೂ ಕೂಡ ಈ ಮತದಾರರಿದ್ದಾರೆ. ಹಿಂಗಾಗಿ ಇವೆಲ್ಲ ಪರಿಷ್ಕರಣೆ ಮಾಡದಲೇ ಒಂದು ಏನು ಚುನಾವಣೆಯಲ್ಲಿ ಒಂದು ಅಕ್ರಮವನ್ನ ಎಸಗಲಾಗ್ತಾ ಇದೆ ಅಂತಕ್ಕಂಥದ್ದಾಗಿ ಈಗ ಗಂಭೀರವಾಗಿ ಒಂದು ಆರೋಪವನ್ನ ಮಾಡಿ ಈಗ ಜಿಲ್ಲಾ ಒಂದು ಏನು DR ಗೆ ಈ ಒಂದು ದೂರನ್ನ ಕೊಟ್ಟು ಈ ಒಂದು ತನಿಖೆ ಮಾಡಬೇಕು ಅಂತಕ್ಕಂಥದ್ದಾಗಿ ಒತ್ತಾಯಿಸಿದ್ದಾರೆ. ದಿವ್ಯಾದಾಸ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ಸೊಸೈಟಿನಲ್ಲಿ ಆಳ ಅಂತರಳ ಗೊತ್ತಿದೆ, ಚಿತ್ತಪ್ಪಣ್ಣವ್ರ ಗೊತ್ತಿದೆ ಅವ್ರಿಗೆ. ನೀವು ಒಬ್ಬ ಅಧಿಕಾರಿಯಾಗಿ ಯಾಕೆ ಕೆಲಸ ಮಾಡ್ತಾ ಇದ್ದಾರೆ?